ಹಿರಿಯ ನಾಯಕರುಗಳ ಜೊತೆಯಲ್ಲಿ ಹೋಲಿಕೆ ಮಾಡ್ಕೊಳ್ಳೋ ನಿಜ. ರಾಜಕಾರಣದಲ್ಲಿ ನಾನು ಸೀನಿಯರ್ ಆಗಿರ್ಬೋದು, ಒಂದಿಷ್ಟು ಸಮಯದಲ್ಲಿ ಕೆಲವರಿಗೆ ಕಂಪೇರ್ ಮಾಡ್ಕೊಂಡು ಕೆಲವರು ಅಧಿಕಾರದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅವರ ದುರದೃಷ್ಟದಿಂದ ಅಥವಾ ಇನ್ನಿತರ ಕಾರಣಗಳಿಂದ ಸ್ಥಾನಮಾನಗಳಿರುವಂಥ ಅವರ ಜೊತೆಯಲ್ಲಿ ಯಾವುದೇ ವಿಚಾರದಲ್ಲಿ ನಾನು ಹೋಲಿಕೆ ಮಾಡ್ಕೊಳ್ಳೋ, ಯಾಕಂದರೆ ಅವರು ಅವರದೇ ಆಗಿರುವಂಥ ಹಾದಿಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಇಷ್ಟು ಮಾತ್ರ ಹೇಳ್ತೇನೆ, ನಾನು ಯಾವುದೇ ಬದ್ಧತೆಯಿಂದ ಹೇಳೋವಂಥ ವಿಚಾರವನ್ನ ಮನನ ಮಾಡಿ ಅಧ್ಯಯನ ಮಾಡಿ ಹೇಳ್ತೇನೆ ಹೊರತು ಉಡಾಫೆಗೋಸ್ಕರ ಮಾತನಾಡೋದಿಲ್ಲ. ಸರ್, ಈಗ ನೀವು ಒಂದು ಕಡೆಗೆ ರಾಜಕಾರಣಿಗಳು ಹೌದು, ಇನ್ನೊಂದು ಕಡೆಗೆ ನ್ಯಾಯವಾದಿಗಳು ಹೌದು. ಇಲ್ಲಿ ನಾನು ಉದ್ದೇಶಪೂರ್ವಕವಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇರುವಂಥದ್ದು, ಈಗ ರಾಜಕಾರಣದಲ್ಲಿ ಬಹಳ ಸದ್ದು ಮಾಡ್ತಾ ಇರುವಂಥದ್ದು ಒಂದು ಮೂಢ ಹಗರಣ, ಇನ್ನೊಂದು ವಕ್ಫ್ ವಿಚಾರದ ಚರ್ಚೆಗಳು. ಸೊ ಈ ವಕ್ಫ್ ವಿಚಾರದಲ್ಲಿ ಸರ್ಕಾರದ ನಿಲುವನ್ನ ಇಟ್ಕೊಂಡು ಬಿಜೆಪಿ ಈಗಾಗಲೇ ಸಾಕಷ್ಟು ಇವತ್ತು ಕೂಡ ಹೋರಾಟ ಮಾಡ್ತಾ ಇದೆ. ಸೊ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪಬಹುದು ಅಂತ ನೋಡಿ, ನಾನು ಎಷ್ಟೇ ಹೇಳ್ತೇನೆ, ಕೆಲಸ ಇಲ್ದವರು ಅದನ್ನೇನೋ ಮಾಡಿದ್ರು ಅಂತ ಹೇಳಿ ಒಂದು ಗಾದೆ ಇದೆ. ಹಾಗೆ ಪಾಪ ವಿರೋಧ ಪಕ್ಷದವರಿಗೆ ಯಾವ ಕೆಲಸವನ್ನ ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು. ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದವನು. ವಿಧಾನ ಪರಿಷತ್ನಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಒಂದು ಹಂತದಲ್ಲಿ 2008ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. 2009-10ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ಅವಧಿನಲ್ಲಿ ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೆ. ಸೊ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡುವಂಥದ್ದು, ಮಂತ್ರಿಗಳಿಗೆ ಅನೇಕ ಜನ ಅಧಿಕಾರಿಗಳಿರ್ತಾರೆ ಮಾಹಿತಿ ಕೊಡುವಂಥವ್ರು, ಹೌದು. ಆದರೆ ವಿರೋಧ ಪಕ್ಷದ ನಾಯಕನಿಗೆ ಮೈಯೆಲ್ಲ ಕಣ್ಣುಗಳಾಗಿರ್ಬೇಕು. ಅವ ಒಬ್ಬನೇ ಇಬ್ಬರೇ ವಿರೋಧ ಪಕ್ಷ, ಅಸೆಂಬ್ಲಿಗೊಬ್ಬರು, ಕೌನ್ಸಿಲ್ಗೊಬ್ಬರು, ಇವರು ಇಡೀ ರಾಜ್ಯದ ಆಗು ಹೋಗುಗಳ ಬಗ್ಗೆ, ಎಲ್ಲ ಇಲಾಖೆಗಳಲ್ಲಿ ನಡೀತಕ್ಕಂಥ ಒಳ್ಳೆಯ ಕೆಲಸ ಇರ್ಬೋದು, ಕೆಟ್ಟ ಕೆಲಸಗಳಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಸೊ ಇನ್ನಿತರ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡಿತಕ್ಕಂಥ, ಸಂಗ್ರಹಿಸ್ತಕ್ಕಂಥ ವ್ಯವಧಾನವನ್ನು ಇಟ್ಟುಕೊಂಡು ಮಾಹಿತಿಯನ್ನು ಪಡೆದು ಒಂದು ಸಾರಿ ಗುರಿ ಇಟ್ಟು ಹೊಡೆದ್ರೆ ಸೊ ಅದನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗುವಂಥದ್ದು ಪ್ರಯತ್ನ ಮಾಡಬಹುದು. ಈಗ ಉದಾಹರಣೆಗೆ ನಾ ಹೇಳ್ತೇನೆ, ನನ್ನ ಅವಧಿನಲ್ಲಿ ನಮ್ಮ ಪಕ್ಷದಿಂದ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಮಾಡಿದರು. ಆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯ ಚೇರ್ಮನ್ ಆಗಿ ನನ್ನನ್ನು ಮಾಡಿ ರಾಜ್ಯದಲ್ಲಿ ನಡೀತಾ ಇದ್ದಂಥ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಆ ಸಮಿತಿನಲ್ಲಿ ವಿ ಮುನಿಯಪ್ಪನವರು ಮಾಜಿ ಮಂತ್ರಿಗಳು ಅವರು ಸದಸ್ಯರಿದ್ದರು, ಶಿವಮೂರ್ತಿ ನಾಯಕರು ಸದಸ್ಯರಿದ್ದು, ಇವರು ಯಾರು ನಮ್ಮ ರಾಯರೆಡ್ಡಿ ಅವರು ಸದಸ್ಯರಿದ್ದರು. ಸೊ ಈಗ ಇನ್ನಿತರು ಕೆಲವರು ಅದರಲ್ಲಿ ಸದಸ್ಯರಿದ್ದಂಥ ಸಮಯದಲ್ಲಿ ನಾವು ಬಳ್ಳಾರಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ತುಮಕೂರು ಈ ಭಾಗದಲ್ಲಿ ನಡೀತಾ ಇದ್ದಂಥ ಅಕ್ರಮ ಗಣಿಗಾರಿಕೆಯ ವಿಚಾರದಲ್ಲಿ ಒಂದು ರಿಪೋರ್ಟನ್ನು 16 ನವೆಂಬರ್ 2008 ನಾನು ಕೊಟ್ಟಾದ್ಮೇಲೆ, ಯಾಕಂದರೆ ಇದೇ ವಿಚಾರವನ್ನು ನಾನು ವಿಧಾನ ಪರಿಷತ್ನಲ್ಲಿ ರೈಸು ಮಾಡಿದ್ದೆ. ಯಾವಾಗ ಚೆನ್ನಿಗಪ್ಪನವರಾಗ ಫಾರೆಸ್ಟ್ ಇಲಾಖೆಯ ಮಂತ್ರಿಗಳಾಗಿದ್ದಾಗ 7 ಪುಟಗಳ ಒಂದು ವರದಿಯನ್ನು, ಪತ್ರವನ್ನು ಬರೆದು ಸುಮಾರು 150 ಕೋಟಿ ಅವ್ಯವಹಾರ ನಡೀತಾ ಇದೆ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಅದನ್ನು CBIಗೆ ಒಪ್ಪಿಸಬೇಕು ಅಂತೇಳಿ ಹೋರಾಟ ಮಾಡಿದೆ. ಅದನ್ನು ನನ್ನ ಹೋರಾಟದ ಹಿನ್ನೆಲೆಯಲ್ಲಿ ಆ ಇಶ್ಯೂವನ್ನು ಜಸ್ಟಿಸ್ ಭಟ್ ಅಂತ ಹೇಳಿ ರಿಟೈರ್ಡ್ ಹೈಕೋರ್ಟ್ ಜಡ್ಜಿನಿಗೆ ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ದು. ಆ ಜಸ್ಟಿಸ್ ಭಟ್ ಕಮಿಷನ್ ಮುಂದೆ ನಾನೇ ಕೋರ್ಟ್ ಹಾಕ್ಕೊಂಡು ಹೋಗಿ ಆಸ್ ಎ ಲಾಯರ್ ಆರ್ಗ್ಯೂ ಮಾಡಿ ಇಂಟರ್ ಸ್ಟೇಟ್ ಇಂಟರ್ ಕಂಟ್ರಿ ರ್ಯಾಮಿಫಿಕೇಶನ್ ಇರ್ತಕ್ಕಂಥ ಇಶ್ಯೂ ಆಗಿರೋದ್ರಿಂದ CBI ತನಿಖೆ ಆಗಬೇಕು ಅಂತ ಹೇಳಿದಾಗ ಸೊ ಅಂತಿಮವಾಗಿ CBI ತನಿಖೆ ಅಂತ ಹೇಳಿ ಅವರು ಮಾಡಿದ್ರು. ಅದರ ಪ್ರತಿಫಲವಾಗಿ ಅದನ್ನ ಆದೇಶವನ್ನು ಇಟ್ಟುಕೊಂಡು ನಾನು ಮತ್ತೆ ವಿಧಾನ ಪರಿಷತ್ನಲ್ಲಿ ಹೋರಾಟ ಮಾಡಿದೆ. ಆಗ CBI ಕೊಡೋದಿಲ್ಲ. ಈಗ ಅನೇಕ ವಿಚಾರಗಳಲ್ಲಿ CBI ಅಂತ ಹೇಳ್ತಾರೆ ವಿರೋಧ ಪಕ್ಷದವರು. ಆಗ ಅವತ್ತಿನ ಸರ್ಕಾರ ಅದನ್ನ ಲೋಕಾಯುಕ್ತರಿಗೆ ಒಪ್ಪಿಸ್ತೀವಿ ಅಂತ ಆ ಹಂತದಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ನಮ್ಮ ಪಕ್ಷದಿಂದ ನಾನು ಮಾಡಿದಾಗ ನಾನು ಕೊಟ್ಟಂತ ಏನು ವರದಿ ಇತ್ತು 16 ನವೆಂಬರ್ 2008 ಸೇಮ್ ಲೈನ್ಸ್ ಮೇಲೆ ಅವತ್ತಿನ ಲೋಕಾಯುಕ್ತರು ಜಸ್ಟಿಸ್ ಸಂತೋಷ್ ಹೆಗ್ಡೆಯವರು ಮತ್ತು ಅವರ ತಂಡ 18 ಡಿಸೆಂಬರ್ 2008 ಪ್ರಿಲಿಮಿನರಿ ರಿಪೋರ್ಟನ್ನು ನಾನು ಏನು ಕೊಟ್ಟಿದ್ದೆ ಅದೇ ಲೈನಲ್ಲಿ ಕೊಟ್ಟರು.
ಆಮೇಲೆ ಫೈನಲಿ 27th July 2011 ಅನ್ನು ಫೈನಲ್ ರಿಪೋರ್ಟ್ ಕೊಟ್ಟರು. ಅದರ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಫೈನಾಲಿಟಿ ರೀಚ್ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ನಡೆದಂಥ ಲೆಜಿಸ್ಲೇಚರಲ್ಲಿ ನಡೆದಂಥ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆಯನ್ನ ಜುಲೈ 25th to August 9th ಅಂತ ಕಾಣುತ್ತೆ. ಹೌದು. ಸೊ ಅಲ್ಲಿವರೆಗೂ ಪಾದಯಾತ್ರೆಯನ್ನ ಮಾಡಿ ಅಂತಿಮವಾಗಿ ಆ ಸರ್ಕಾರ ಪತನ ಆಗುವಂಥದ್ದು. ಅದ್ರ ಜೊತೆಗೆ ಅದಕ್ಕೆ ಮೊದಲು ಸನ್ಮಾನ್ಯ ಯಡಿಯೂರಪ್ಪನವರು ಈ ಕಾರಣಗಳಿಂದ ಜೈಲ್ಗೆ ಹೋದ್ರು, ಅಧಿಕಾರ ಕಳ್ಕೊಂಡ್ರು, ಮತ್ತೆ ಸೊ ಅವರ ಆ ಪಾರ್ಟಿಯ ಸ್ಪ್ಲಿಟ್ ಆಗುವಂತ ಸ್ಥಿತಿ, 3 ಪಾರ್ಟಿಗಳಾಯಿತು. ಭಾರತೀಯ ಜನತಾ ಪಾರ್ಟಿ ಮತ್ತೆ ಶ್ರೀರಾಮುಲು ಒಂದು ಪಾರ್ಟಿ ಕಟ್ಕೊಂಡ್ರು, ಯಡಿಯೂರಪ್ಪನವರು ಒಂದು ಪಾರ್ಟಿ ಕಟ್ಟಿದ್ರು. ಅಂತಿಮವಾಗಿ 2013ರಲ್ಲಿ ಈ ರಾಜ್ಯದ ಜನ ನಮ್ಮನ್ನ ಅಧಿಕಾರಕ್ಕೆ, ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿರತಕ್ಕಂಥದ್ದು ಇದೆ.